ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ಜೈವಿಕ ಗೊಬ್ಬರಗಳು ಅಥವಾ ನಾವು ಬಯೋ ಫರ್ಟಿಲೈಸರ್ ಕುರಿತಾಗಿ ಮಾತಾಡೋಣ. ನೋಡಿ, ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಗೊಬ್ಬರಗಳ ಮೇಲೆ ಸಬ್ಸಿಡಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ ಗೊಬ್ಬರದ ರೇಟ್ಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ. ಹಾಗೊಂದಿನ ನಮ್ಮ ಭಾರತ ಸಬ್ಸಿಡಿ ಕೇಂದ್ರ ಸರ್ಕಾರ ಸಬ್ಸಿಡಿಯನ್ನು ಕೊಡೋದನ್ನು ನಿಲ್ಲಿಸೇ ಬಿಡ್ತು ಅಂತ ಹೇಳಿದರೆ ನಮಗೆ ಸಸ್ಟೈನ್ ಅಂದರೆ ನಾವು ಮೆಜಾರಿಟಿ ಹೆಚ್ಚಿನ ಒಂದು ಗೊಬ್ಬರಗಳನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತೇವೆ, ತರಿಸ್ಕೋತೇವೆ. ಅದು ತರಿಸ್ಕೊಳ್ಳೋದು ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅಲ್ಲಿವರೆಗೂ. ಯಾಕಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ತರಿಸ್ಕೊಳ್ಳೋದು ಹೇಳಿದರೆ. ಯಾವಾಗ ಗೌರ್ಮೆಂಟ್ ಸ್ಟಾಪ್ ಮಾಡುತ್ತೋ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ ರೆಡಿಯಾಗಿರಬೇಕು ಅಂತ ಹೇಳಿದರೆ ನಾವು ಇಂಡಿಪೆಂಡೆಂಟ್ ಆತ್ಮನಿರ್ಭರ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಿರಬೇಕು. ಹಾಗಾಗಕ್ಕೆ ಸಾಧ್ಯನಾ? ಹೌದು, ಹಾಗಾಗ್ಬೋದು. ಗೊಬ್ಬರಗಳನ್ನು ನಾವು ಬೇರೆ ದೇಶದಿಂದ ಕೊಂಡುಕೊಂಡು ನಮ್ಮ ಹಣವನ್ನು ಅಲ್ಲಿ ವ್ಯಯ ಮಾಡೋ ಬದಲು ನಾವು ನಮ್ಮ ಹೊಲದಲ್ಲೇ ತಯಾರು ಮಾಡಿಕೊಂಡು ಉದ್ಯಮದಾರರನ್ನು ಬೆಳೆಸ್ಬೋದು. ಏಕಂದರೆ ಇದು ಜೈವಿಕ ಗೊಬ್ಬರ ಯಾರು ತಯಾರು ಮಾಡಬೇಕಲ್ಲ, ನಮ್ಮಷ್ಟಕ್ಕೆ ನಾವು ತಯಾರು ಮಾಡೋದು ಒಂದು. ಇಲ್ಲ ಯಾವುದೋ ಉದ್ದಿಮೆದಾರನ ಬೆಳೆಸಿ ಉದ್ದಿಮೆಯನ್ನು ಇಲ್ಲೇ ಸೃಷ್ಟಿ ಮಾಡಿ ಇಲ್ಲಿಂದನೇ ನಾವು ಬಳಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಹೋಗೋಣ ಮುಂದೆ. ರೋಲ್ ಆಫ್ ಆರ್ಗ್ಯಾನಿಕ್ ಇನ್ಪುಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನೋಡಿ, ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡೋದು ಅಥವಾ ಬೇಕು ಅಂತಕ್ಕಂಥದ್ದು ಯಾವಾಗ ಬರ್ತದೆ ಅಂದರೆ, ಯಾವಾಗ ನಾವು ಸಾವಯವ ಮುಖ ಮಾಡ್ತೀವಿ ಅಥವಾ ನಾವು ಹೆಚ್ಚಿನ ಅಂಶ ಸಾವಯವದತ್ತ ಅಂತ ಹೇಳ್ಬೋದು. ಸಸ್ಟೈನಬಿಲಿಟಿ ಸುಸ್ಥಿರತೆನ ಯಾವಾಗ ಆ ಸೈಡ್ ಸರಿತೀವೋ ಆ ಒಂದು ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಪಾಸಿಬಲ್ ಇದೆ. ಉದಾಹರಣೆಗೆ ನೋಡಿ, ನಾವು ಎಲ್ಲ ಕೆಮಿಕಲ್ನೇ ರಾಸಾಯನಿಕಗಳನ್ನೇ ಬಳಸಿ ಬೆಳಿತೀವಿ ಅಂತ ಹೇಳಿದರೆ ಇದನ್ನು ನಾವು ಜೈವಿಕ ಗೊಬ್ಬರಗಳನ್ನ ಅಥವಾ ಜೈವಿಕ ಕೀಟನಾಶಕಗಳನ್ನ ಬಳಸಲಿಕ್ಕೆ ಪಾಸಿಬಲ್ಲೇ ಇಲ್ಲ. ಆದ್ದರಿಂದ ನಾವು ಇಲ್ಲ 100% ಸಾವಯವ ಕೃಷಿಕರಾಗಿರಬೇಕು, ಇಲ್ಲ 50% ಆದರೂ ಸಾವಯವ ಕೃಷಿಕರಾದರೆ ಮಾತ್ರ ಈ ಜೈವಿಕ ಗೊಬ್ಬರಗಳನ್ನ ಬಳಸ್ಬೋದು ಅಥವಾ ಅಂಥವರಿಗೆ ಮಾತ್ರ ಈ ರೆಕಮೆಂಡೆಡ್ ವಿಡಿಯೋ ಅಂತ ಹೇಳ್ಬೋದು. ಈಗ ಮುಂದೆ ಹೋಗೋಣ. ಆರ್ಗ್ಯಾನಿಕ್ಗೆ ಒಬ್ಬ ರೈತ ಇದ್ದಾರೆ, ಆರ್ಗ್ಯಾನಿಕ್ ಅವರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೀಡಿಗಳು ಬರ್ತವೆ, ಗೊಬ್ಬರದ ಅವಶ್ಯಕತೆ ಬರ್ತದೆ, ಪೋಷಕಾಂಶಗಳ ಅವಶ್ಯಕತೆ ಬರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮದೇ ಹೊಲದಲ್ಲಿ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ಅವ್ರಿಗೆ ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಥವಾ ನನ್ನ ಏರಿಯಾ ಜಾಸ್ತಿ ಇದೆ, ನನಗೆ ಆಮೇಲೆ ಅಷ್ಟೊಂದು ರಿಸೋರ್ಸಸ್ ಇಲ್ಲ ಅಂತ ಹೇಳಿದ್ರೆ ತಾವು ಒಂದು ಊರಿಗೆ ಒಂದು 100-500 ರೈತರಿಗೂ ಒಂದು ಅಲ್ಲಿ ಲ್ಯಾಬ್ರೋಟರಿ ಅಥವಾ ಉದ್ದಿಮೆಯನ್ನು ಕೂಡ ಓಪನ್ ಮಾಡ್ಕೊಳ್ಬೋದು. ಯಾವುದೆಲ್ಲ ರೈತ ಬಾಂಧವರು ಎಲ್ಲಿ ಒಂದು 20-25ರಿಂದ ಸ್ವಲ್ಪ ತಿಳುವಳಿಕೆಯನ್ನು ತಗೊಳ್ಬೋದು ಅಥವಾ ಸೈನ್ಸ್ ಬ್ಯಾಕ್‌ಗ್ರೌಂಡ್ ಇರ್ತದೆ. ಓದ್ತೀನಿ, ಮಾಡ್ತೀನಿ, ತಿಳ್ಕೊತೀನಿ, ಮಾಡ್ತೀನಿ, ಆಮೇಲೆ ಹೈಜಿನಿಕ್ಕು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಬೆಳಿತೀನಿ ಅಂತ ಹೇಳಿದರೆ, ಯಾಕಂದರೆ ಈ ಬಯೋ ಫರ್ಟಿಲೈಸರ್‌ಲಿ ಸೂಕ್ಷ್ಮ ಜೀವಿಗಳಿರ್ತವೆ. ಇವನ್ನ ಬೆಳೆಸಬೇಕಾದ್ರೆ ಸಾಕಷ್ಟು ಏನು ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಸಾಕಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕಾಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಇದನ್ನು ಮಾಡ್ಕೊಂಡು ಯಾರು ಮಾಡ್ತಾರೋ ಅವ್ರಿಗೆ ಬರ್ತದೆ. ಈಗ ಬಯೋ ಫರ್ಟಿಲೈಸರ್ ಅಂದರೆ ಅದು ಜೀವಿ ಅಂತ ಹೇಳೋದು. ಜೀವಿಯಿಂದ ಪೋಷಕಾಂಶಗಳನ್ನು ತಗೊಳ್ಳೋದು. ಅದು ಲಿಕ್ವಿಡ್ಡು ಇರ್ಬೋದು ಅಥವಾ ಸಾಲಿಡ್ಡು ಇರ್ಬೋದು ಅಂತೇಳಿ. ಲಿಕ್ವಿಡ್ ಇರ್ಬೋದು ಅಥವಾ ಸಾಲಿಡ್ ಇರ್ಬೋದು. ಇದರಲ್ಲಿ ಏನಿರ್ತವೆ? ಸೂಕ್ಷ್ಮ ಜೀವಿಗಳಿರ್ತವೆ. ಎಲ್ಲೆಲ್ಲಿ ಬಳಸ್ತೀವಿ ನಾವು? ಅಗ್ರಿಕಲ್ಚರ್‌ದು ಏನೇನು ಏರಿಯಾ ಅಂದರೆ ಯಾವುದಕ್ಕಾದ್ರೂ ಬಳಸ್ಕೊಳ್ಬೋದು. ಇನ್ನು ಅದು ಏನೇನು ಮಾಡುತ್ತೆ, ಮೆಜಾರಿಟಿ ಏನೇನು ಕೊಡುತ್ತೆ ಅಂತ ಹೇಳಿದರೆ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ನಮಗೆಲ್ಲ ಗೊತ್ತಿದೆ ಇವತ್ತು ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆ. ಆದರೆ ಅದು ಎಲ್ಲವೂ ಬೆಳೆಗೆ ಸಿಗ್ತದಾ? ಇಲ್ಲ. ಬೆಳೆಗೆ ಬೇಕೇ ಬೇಕಾ? ಹೌದು, ಬೆಳೆಗೆ ಬೇಕೇ ಬೇಕು. ಬೆಳೆಗೆ ಯಾಕೆ ಬೇಕು ಅಂತ ಹೇಳಿದರೆ ಪ್ರೋಟೀನ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ ನಾವು. ಆ ಅಮಿನೋ ಆಸಿಡ್ಸ್ ತಯಾರಾಗೋದೇ ನೈಟ್ರೋಜನ್ನಿಂದ ಅಥವಾ ಸಾರಜನಕದಿಂದ. ಅದನ್ನು ಫಿಕ್ಸ್ ಮಾಡಬೇಕು. ಅಂದರೆ ಅದನ್ನು ತಗೊಂಡ್ಬಂದು ಆಕಾಶದಿಂದ ಗಾಳಿಲಿರತಕ್ಕಂಥ ಸಾರಜನಕವನ್ನು ತಗೊಂಡ್ಬಂದು ಮಣ್ಣಿನಲ್ಲಿ ಬೇರುಗಳ ಮುಖಾಂತರ ಬೆಳೆಗಳಿಗೆ ಸಿಗುವಂತೆ ಮಾಡುವಂಥ ಸೂಕ್ಷ್ಮ ಜೀವಿಗಳು ಸುಮಾರಿದ್ದಾವೆ. ಅವನ್ನ ನಾವು ಬಳಸ್ಕೊಂಡು ಮೊದಲು ಏನು ಮಾಡಬೇಕು? ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಜಾಸ್ತಿ ಮಾಡಿಕೊಂಡು ನಮ್ಮ ಹೊಲಗಳಿಗೆ ಬಳಸಿ ಅದರ ಉಪಯೋಗಗಳನ್ನ ಪಡ್ಕೊಳ್ಳೋದು. ಈಗ ಹೆಂಗೆ ನಾವು ಆಕಳುಗಳನ್ನು ಬಳಸ್ಕೊಂಡು ಹಾಲನ್ನು ತೆಕ್ಕೋತೀವಿ, ಅದೇ ರೀತಿ ಆ ಸೂಕ್ಷ್ಮ ಜೀವಿಗಳನ್ನು ಬಳಸ್ಕೊಂಡು ಸಾರಜನಕವನ್ನು ತಗೊಳ್ಳೋದು ಅಥವಾ ಫಾಸ್ಫರಸನ್ನು ತಗೋಬೋದು. ಬೇರೆ ಬೇರೆ ನ್ಯೂಟ್ರಿಯೆಂಟ್ ಇದ್ದಾವೆ. ಒಂದು ಬೆಳೆ ಬೆಳಿಬೇಕು ಅಂದರೆ 17 ಪೋಷಕಾಂಶಗಳು ಬೇಕಾಗ್ತದೆ. ಅದೆಲ್ಲ ಪೋಷಕಾಂಶಗಳನ್ನ ಸೂಕ್ಷ್ಮ ಜೀವಿಗಳು ನಮ್ಗೆ ಒದಗಿಸ್ಕೊಡ್ತವೆ. ಕೆಲವೊಮ್ಮೆ ಏನು ಮಾಡ್ತವೆ? ನ್ಯೂಟ್ರಿಯೆಂಟನ್ನು ಮೊಬಲೈಸ್ ಮಾಡ್ತವೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂದು ಕೊಡ್ತವೆ. ಕೆಲವೊಮ್ಮೆ ಏನು ಮಾಡ್ತವೆ ಅಂತಂದರೆ ಗಾಳಿಯಿಂದ ತೆಗೆದು ಬೇರುಗಳಲ್ಲಿ ಫಿಕ್ಸ್ ಮಾಡ್ತವೆ. ಕೆಲವೊಮ್ಮೆ ಏನು ಮಾಡ್ತವೆ ಅಂದರೆ ಕಲ್ಲಿನ ರೂಪದಲ್ಲಿರೋದನ್ನು ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡ್ತವೆ. ಕೆಲವೊಮ್ಮೆ ಹರಳು ರೂಪದಲ್ಲಿರ್ತವೆ, ಪಾಸಿಬಲ್ ಇಲ್ಲ ಅಂತಕ್ಕಂಥದ್ದು ಅಂಥದನ್ನು ತೆಗೆದುಕೊಂಡು ಕೊಡ್ತವೆ. ಅಂಥವೆಲ್ಲ ಸೂಕ್ಷ್ಮ ಜೀವಿಗಳೊಳಗೊಂಡಂಥ ಪ್ರಾಡಕ್ಟು ನಾವೇನಂತ ಹೇಳ್ತೀವಿ? ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಇನ್ನೂ ಒಂದು ಹೇಳಬೇಕಿಲ್ಲಿ. ಏನು ಅಂತ ಹೇಳಿದರೆ, ಆ ಬಯೋ ಫರ್ಟಿಲೈಸರು ಸಣ್ಣ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕ್ಯಾರಿಯರ್ ಮಟೀರಿಯಲ್ ಅಂತ ಹೇಳ್ತೀವಿ. ಕ್ಯಾರಿಯರ್ ಮಟೀರಿಯಲ್ ಅಂತ ಹೇಳಿದರೆ ಉದಾಹರಣೆಗೆ ನೋಡಿ, ಈಗ ನಮ್ಮ ಹತ್ರ ಒಂದು ಮಜ್ಜಿಗೆ ಇದೆ ಅಂತ ಅಂದ್ಕೊಳ್ಳೋಣ. ಇಬ್ಬರಿಗೆ ಆಗುವಷ್ಟು ಮಜ್ಜಿಗೆ ಇದೆ. 3 ಜನ ಗೆಸ್ಟ್ ಮನೆಗೆ ಬಂದುಬಿಡ್ತಾರೆ ಅಂದ್ಕೊಳ್ಳೋಣ. ನಾವು ಅವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ, ಅದನ್ನ ಇನ್ನೊಂದು ಸ್ವಲ್ಪ ಏನು ಅಂತ ಹೇಳಿದರೆ ಕಡಿಯೋದು ಅಂತ ಹೇಳ್ತೀವಿ. ಜಾಸ್ತಿ ಅದನ್ನು ಇದು ಮಾಡ್ತೀವಿ. ಮತ್ತು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದು 3 ಜನಕ್ಕೆ ಆಗುವಷ್ಟು ಮಾಡ್ಕೊಡ್ತೀವಲ್ಲ. ಅಂದರೆ ಕ್ವಾಂಟಿಟಿ ಜಾಸ್ತಿ ಅದು ಮಾಡಿಕೊಡೋದನ್ನೇ
ನಾವು ಏನು ಅಂತ ಹೇಳ್ತೀವಿ ಅಂದರೆ ಕ್ಯಾರಿಯರ್ ಮಟೀರಿಯಲ್. ಅಂದರೆ ಆ ಕ್ಯಾರಿಯರ್ ಅದು ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ಸೂಕ್ಷ್ಮ ಜೀವಿಗಳು ಸಿಗಲಿ ಅಂತ ಹೇಳಿ ಮಾಡ್ತಕ್ಕಂಥ ಇದನ್ನು ಇದು ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡಿ ಯಾವ್ಯಾವ ಇದಾವೆ ಅಂದರೆ N2 ಫಿಕ್ಸಿಂಗ್ ಅಥವಾ ಸಾರಜನಕವನ್ನು ಫಿಕ್ಸ್ ಮಾಡೋದು. ಸಾರಜನಕವನ್ನು ಏನು ಮಾಡುತ್ತೆ ಇದು ಅಟ್ಮಾಸ್ಫಿಯರಿಂದ ತಗೊಂಡು ಕನ್ವರ್ಟ್ ಮಾಡಿ ಇದಕ್ಕೆ ಬೆಳೆಗಳಿಗೆ ಕೊಡ್ತದೆ. ಉದಾಹರಣೆಗೆ ರೈಸೋಬಿಯಂ ತಗೊಳ್ಳೋಣ. ರೈಸೋಬಿಯಂ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ. ಅದು ಏನಿದೆಯಲ್ಲ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ ದ್ವಿದಳ ಧಾನ್ಯಗಳು. ಆ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ನೊಡ್ಯೂಲ್ಸ್ ಮಾಡುತ್ತೆ. ಬೇರುಗಳಲ್ಲಿ ನೊಡ್ಯೂಲ್ಸ್ ಅಂತ ಹೇಳಿದರೆ ಅದೇನು ಅಂದರೆ ಒಂದು ಗಂಟುಗಳನ್ನು ಸಣ್ಣ 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 ಗಂಟುಗಳು ಮಾಡುತ್ತೆ. ಅವು ಪಿಂಕ್ ಕಲರ್ ಗಂಟುಗಳಿರ್ತವೆ. ನಾವು ಆ ಗಂಟುಗಳನ್ನ ಬಿಡಿಸಿ ನೋಡ್ತು ಅಂತ ಹೇಳಿದರೆ ಅಥವಾ ನೋಡಿದರೆ ಅದು ಕೈಯಿಂದ ಹಿಸುಗಿ ನೋಡಿದರೆ ಪಿಂಕ್ ಕಲರ್ ರಸವನ್ನು ಸೂಸುತ್ತವೆ. ಅದು ಏನು ಮಾಡುತ್ತೆ ಸಿಂಬಯೋಟಿಕ್ ಅಂದರೆ ಫ್ರೆಂಡ್ಶಿಪ್ ಮಾಡುತ್ತೆ. ಎದ್ರ ಜೊತೆಗೆ ನೇಚರ್ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಬಿಟ್ಟು ಆ ಸಾರಜನಕವನ್ನು ಅದಕ್ಕೆ ಮಾತ್ರ ಅದರ ಹೊಟ್ಟೆಯಲ್ಲಿ ಮಾತ್ರ ಕೆಪಾಸಿಟಿ ಇರೋದು ಸಾರಜನಕವನ್ನು ಹಿಡಿದಿಟ್ಕೊಳ್ಳೋದು ಅಥವಾ ನೇರವಾಗಿ ಸಾರಜನಕವನ್ನು ಕುಡಿಯೋ ಕೆಪಾಸಿಟಿ ಇರೋದು ಈ ರೈಸೋಬಿಯಂ ಅಥವಾ N2 ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿಗೆ. ಅದು ಏನು ಮಾಡುತ್ತೆ ಅಲ್ಲಿಂದ ತೊಗೊಂಡು ಪ್ಲ್ಯಾಂಟ್ಗಳಿಗೆ ಕೊಡುತ್ತೆ. ಹೇಗೆ ಕೊಡುತ್ತೆ ಅಲ್ಲಿ ಬೇರುಗಳಲ್ಲಿ ಬೇರಿನಿಂದ ಶಕ್ತಿ ಇರ್ತದೆ. ಆಮೇಲೆ ಇದೇನು ಸಾರಜನಕವನ್ನು ಫಿಕ್ಸ್ ಮಾಡಿದೆಯಲ್ಲ ಅದನ್ನೆಲ್ಲ ಕೊಡ್ತಾ ಬರ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ 10ರಿಂದ 30% ಇಳುವರಿ ಜಾಸ್ತಿ ಆಗ್ತದೆ. ಕೆಲವೊಂದು ಬೆಳೆಗಳಲ್ಲಿ 40%ವರೆಗೂ ಇಳುವರಿ ಜಾಸ್ತಿ ಆಗ್ತದೆ. ಆಮೇಲೆ ಇದು ಇನ್ನೊಂದು ಏನು ಹೇಳಬೇಕು ಅಂದರೆ ಲೆಗ್ಯೂಮು ಕೆಲವೊಂದು ಸ್ಪೆಸಿಫಿಕ್ ಇದಾವೆ. ಅಂದರೆ ಕೆಲವೊಂದು ಬೆಳೆ ಕೆಲವೊಂದೇ ಬರ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ತಗೊಳ್ಳೋಣ, ಪಿ ಗ್ರೂಪ್ ಅಂತ ಇದೆ, ಅಂದರೆ ಶೇಂಗಾ ಗ್ರೂಪ್. ಶೇಂಗಾ ಗ್ರೂಪಲ್ಲಿ ಶೇಂಗಾ ಇರ್ಬೋದು, ಆಮೇಲೆ ಲೆಂಟಿಲ್ ಇರ್ಬೋದು, ಚೆನ್ನಾಗಿ ಬೇಳೆ ಅಂತ ಹೇಳ್ತೀವಲ್ಲ, ಅದಕ್ಕೆ ರೈಸೋಬಿಯಂ ಲೆಗ್ಯುಮಿನೈಸಾರಮ್ ಅಂತಕ್ಕಂಥದ್ದು ಬಳಸ್ತಾರೆ. ಸೋಯಾಬೀನ್ ಗ್ರೂಪು, ಸೋಯಾಬೀನ್ ಎಲ್ಲ ನೋಡಿರ್ತೀವಿ, ಅದಕ್ಕೆ ಜಾಪೋನಿಕಮ್ ಅಂತಕ್ಕಂಥದ್ದು ಬಳಸ್ತಾರೆ. ತಾವು ರೈತ ಬಾಂಧವರು ಬೆಳೆಯೋದಾದರೆ ಇದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಉದ್ದಿಮೆ ಮಾಡಬೇಕಂತ ಮಾಡಿದ್ದೀರಿ ಅವ್ರು ಇದ್ರ ಬಗ್ಗೆ ಕಮೆಂಟನ್ನು ತಿಳಿಸಿದರೆ ಜಾಪೋನಿಕಮ್ ಯಾವ ರೀತಿ ಕಾಣುತ್ತೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ, ಲೆಗ್ಯುಮಿನೇಷನ್ ಯಾವ ರೀತಿ ಕಾಣುತ್ತೆ, ಯಾವ ರೈತರು ನಿಮ್ಮ ಹತ್ರ ಬಂದಾಗ ಯಾವುದನ್ನು ಕೊಡಬೇಕು, ಇವು ತಪ್ಪಾಗಿ ಕೊಟ್ಬಿಟ್ರೆ ಇವು ಉಪಯೋಗ ಆಗಲ್ಲ. ಆದ್ದರಿಂದ ಅದನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ಉದ್ದಿಮೆದಾರರಿಗೆ ತಿಳಿಸ್ಕೊಡ್ಲಾಗೋದು. ರೈತ ಬಾಂಧವರು ಏನಿಲ್ಲ ನಾನು ಇದನ್ನೇ ಬೆಳಿತಿದ್ದೀನಿ ಅಂತ ಹೇಳಬೇಕಾಗ್ತದೆ. ರೈಸೋಬಿಯಂ ಖರೀದಿ ಮಾಡಬೇಕಾದ್ರೆ ಇಲ್ಲ ನಾನು ಇದನ್ನೇ ಬೆಳೀತಾ ಇದ್ದೀನಿ ಅಂತ ಹೇಳಿದರೆ ಫಿಕ್ಸ್ ಆಗಿ. ಈಗ ನೋಡಿ ಬೀನ್ಸ್ ಗ್ರೂಪ್ ಇದೆ, ಅಲ್ಫಾಲ್ಫಾ ಗ್ರೂಪ್ ಇದೆ, ಲುಪಿನೋ ಗ್ರೂಪ್ ಇದೆ, ಅದು ಕೌಪಿ ಗ್ರೂಪ್ ಇದೆ. ಅಂದರೆ ಅಲಸಂದಿ, ಶೇಂಗಾ, ಅದರ ದ್ವಿದಳ ಧಾನ್ಯಗಳು ಬೇರೆ ಬೇರೆ ದ್ವಿದಳ ಧಾನ್ಯಗಳು ಬೇರೆ ಬೇರೆ ರೈಸೋಬಿಯಂ ಕೆಲಸ ಮಾಡುತ್ತೆ. ರೈಸೋಬಿಯಂ ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪು, ಅದು ಬ್ಯಾಕ್ಟೀರಿಯಾ ಗುಂಪು. ಅದರಲ್ಲಿ ಬೇರೆ ಬೇರೆ ರೈಸೋಬಿಯಂ ಬೇರೆ ಬೇರೆ ಕೆಲಸ ಮಾಡುತ್ತೆ. ಈಗ ಇಲ್ಲಿ ನಾವು ನೋಡ್ಬೋದು ಏನು ಇಲ್ಲಿ ರೈಸೋಬಿಯಂ ಗಂಟುಗಳನ್ನು ಕಟ್ಟಿರೋದನ್ನು ಇಲ್ಲಿ ನೋಡ್ಬೋದು. ಇದೇ ಗಂಟುಗಳನ್ನ ಹಿಸುಕಿ ನೋಡಿದಾಗ ಈ ರೀತಿ ಪಿಂಕು ಇದು ಬಂದಿರುತ್ತೆ. ಆಮೇಲೆ ನಾವು ಇದು ಎಲ್ಲ ದ್ವಿದಳ ಧಾನ್ಯದ ಪ್ಲ್ಯಾಂಟು ಆಯಿತಾ. ಇದಿಷ್ಟು ರೈಸೋಬಿಯಂ ಕುರಿತಾಗಿ. ರೈಸೋಬಿಯಂ ಅಂತಕ್ಕಂಥದ್ದು ಗಂಟು ಮಾಡುತ್ತೆ ಬ್ಯಾಕ್ಟೀರಿಯಾ. ಅದು ಇದರಿಂದ ಆಕಾಶದಿಂದ ಅಟ್ಮಾಸ್ಫಿಯರಿಂದ ತಗೊಂಡು ನಮ್ಮ ಬೆಳೆಗಳಿಗೆ ಕೊಡುತ್ತೆ. ಅದು ರೈಸೋಬಿಯಂ ಕಲ್ಚರು ಒಮ್ಮೊಮ್ಮೆ ಒಂದೊಂದು ಥರ ಕಲರ್ ಕಾಣುತ್ತೆ. ಯಾಕೆಂದರೆ ಅದ್ರ ಕಲರ್ ಏನು ಸೇರಿಸಿದ್ದಾರೆ, ಕೆಲವೊಮ್ಮೆ ಚಾರ್ಕೋಲ್ ಅಂತ ಸೇರಿಸ್ತಾರೆ ಆಯಿತಾ. ಕೆಲವೊಮ್ಮೆ ಬೇರೆ ಬೇರೆ ವೈಟ್ ಪೌಡರ್ನು ಸೇರಿಸ್ತಾರೆ ಅಥವಾ ಬ್ಲ್ಯಾಕ್ ಪೌಡರ್ನು ಸೇರಿಸ್ತಾರೆ. ಬ್ಲ್ಯಾಕ್ ಹೇಳಿದರೆ ಚಾರ್ಕೋಲ್, ಅದು ಅಂದರೆ ಇಡ್ಲಿ ಪೌಡರು ಸೇರಿಸ್ಬೋದು. ಯಾಕಂದರೆ ಅದರ ಒಂದು ವಿಸ್ತೀರ್ಣ, ಅದರ ಏರಿಯಾವನ್ನು ಜಾಸ್ತಿ ಮಾಡಲಿಕ್ಕೆ ಅಲ್ಲಿ ಸೇರಿಸ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ನಮ್ಮದು ಅಸ್ಟೋಬ್ಯಾಕ್ಟರ್ ಅಥವಾ ನೆಕ್ಸ್ಟ್ ಬರೋದು ಅಜಿಟೋಬ್ಯಾಕ್ಟರ್. ಅಜಿಟೋಬ್ಯಾಕ್ಟರ್ ಅಂದರೆ ನಾನ್ ಲೆಗ್ಯುಮಿನಸ್ ಪ್ಲಾಂಟ್ಸಿಗೆ. ನಾನ್ ಲೆಗ್ಯುಮಿನಸ್ ಪ್ಲಾಂಟ್ಸು ಅಂತ ಹೇಳಿದರೆ ದ್ವಿದಳ ಧಾನ್ಯವಲ್ಲದ ಬೆಳೆಗಳಿಗೆ. ದ್ವಿದಳ ಧಾನ್ಯ ಯಾವಲ್ಲ ಅಂತ ನೋಡೋದಾದರೆ ದ್ವಿದಳ ಧಾನ್ಯಗಳು ಇಲ್ಲಿ ನೋಡಿ, ಟೊಮೆಟೊ, ಎಲ್ಲ ವೆಜಿಟೇಬಲ್ಸ್ಗೆ ಇದನ್ನು ಬೆಳಿಬೋದು. ಅದ್ರ ಜೊತೆಗೆ ಎಲ್ಲ ಈ ಥರ ಕಾಣುತ್ತೆ ಅಜಿಟೋಬ್ಯಾಕ್ಟರ್ ಲ್ಯಾಬ್ರೋಟ್ರಿಲಿ. ಇದನ್ನು ಎಲ್ಲ ವೆಜಿಟೇಬಲ್ಸ್ಗೂ ಬೆಳಿಬೋದು. ಅದರ್ ದೆನ್ ವೆಜಿಟೇಬಲ್ಸ್ ಅಂದರೆ ದ್ವಿದಳ ಧಾನ್ಯವನ್ನು ಹೊರತುಪಡಿಸಿ ಎಲ್ಲದಕ್ಕೂ ಬಳಸ್ಬೋದು. ಮೇಜಿಗೆ ಹೆಚ್ಚಾಗಿ ಇದು ಕೊಟ್ಟಿರೋದು ಏನು ಅಂತ ಹೇಳಿದರೆ ರೆಸ್ಪಾನ್ಸ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಅಂತ ಹೇಳಿದರೆ ಮೇಜಿಗೆ ಕೊಟ್ಟಿದೆ, ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ ಕೊಟ್ಟಿದೆ. ಒಂದು 20% ಅಷ್ಟು ಈಲ್ಡ್ ಜಾಸ್ತಿ ಆಗ್ತದೆ. ಇದನ್ನು ನಾವೇನು ಮಾಡಬೇಕಂದ್ರೆ 15ರಿಂದ 25 ಏನು ನಾವು 1 ಹೆಕ್ಟರಿಗೆ 1 ಸೀಸನ್ಗೆ ಇದನ್ನು ಹಾಕಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಅಜೋಸ್ಪಿರ್ಲಮ್. ಅಜೋಸ್ಪಿರ್ಲಮ್ ನೋಡಿ, ಅಜೋಸ್ಪಿರ್ಲಮ್ ಹೆಚ್ಚಾಗಿ ನಾವು ಬಳಸೋದು ಪ್ಯಾಡಿ ಫೀಲ್ಡ್ ಅಥವಾ ರೈಸಲ್ಲಿ ಬಳಸ್ತೇವೆ. ಎಲ್ಲಿ ನೀರು ನಿಂತ್ಕೊಂಡು ಇದು ತಯಾರಾಗ್ತದೆ, ನೀರನ್ನ ಎತ್ಕೊಳ್ಳೋದು. ಯಾಕಂದರೆ ಇದು ಸ್ಪಿರುಲಿನಾ ಆ ಒಂದು ಇದ್ರದ್ದು ಪಾಚಿ ಟೈಪ್ ಇದೆ. ಪಾಚಿ ಟೈಪ್ ಅಥವಾ ಇದನ್ನು ಪಾಚಿ ಅಂತ ಅನ್ನೋದಕ್ಕಿಂತ ಇದು ಒಂದು ಮೈಕ್ರೋ ಸೂಕ್ಷ್ಮ ಜೀವಿನೇ, ಆದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಅಂತಕ್ಕಂಥದ್ದು. ಇದನ್ನು ರೈಸಲ್ಲಿ ಬಳಸ್ತೇವೆ, ಮೆಕ್ಕೆಜೋಳದಲ್ಲಿ ಬಳಸ್ತೇವೆ, ಸೋರ್ಗಮಲ್ಲಿ ಜೋಳದಲ್ಲಿ ಕೂಡ ಬೆಳೆಸ್ತೇವೆ. ಆದರೆ ಇಲ್ಲಿ ಏನು ಮಾಡಬೇಕು, ಲಕ್ಷ್ಯ ಇಟ್ಕೊಳ್ಬೇಕಾಗಿದ್ದೇನೆಂದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಬೇಕು ಅಂತಕ್ಕಂಥದ್ದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಂತರ ಮಾಡ್ತಕ್ಕಂಥದ್ದು. ನಂತರ ಬರೋಣ ನಮ್ಮದು ಅಸ್ಟೋಬ್ಯಾಕ್ಟರ್ ಅಂತ ಹೇಳಿದರೆ ಹೆಚ್ಚಾಗಿ 99.99% ಇದು ಕೂಡ ಸಾರಜನಕವನ್ನೇ ಫಿಕ್ಸ್ ಮಾಡೋದು. ಇದು ಹೆಚ್ಚಾಗಿ ನಾವು ಬಳಸ್ತಾ ಇರೋದು ಅಂತ ಹೇಳಿದರೆ ಶುಗರ್ ಕೇನ್ಗೆ ಅಥವಾ ನಮ್ಮ ಏನು ಕಬ್ಬು ಅಂತ ಹೇಳ್ತೇವೆ ಆ ಬೆಳೆಗೆ ಬೆಳೆಸ್ತೇವೆ.
ಈ ಕಬ್ಬಿಗೆ ಏನಾಗುತ್ತೆ, ಕಬ್ಬನ್ನು ನಾವು ಬೆಳೆಯೋ ಮುಂಚೆ ಕಬ್ಬು ನಾಟಿ ಏನು ಮಾಡ್ತೀವಿ, ಅದು ಕಣ್ಣುಗಳಿಂದ ಮಾಡ್ತೀವಿ. ಆ ಕಣ್ಣನ್ನು ಅದ್ದಿ ತೆಗಿಬೋದು, ಇಲ್ಲ ಹೊಲಗಳಿಗೂ ಹಾಕ್ಬೋದು, ಅಥವಾ ನೀರಿನ ಮುಖಾಂತರನೂ ಕೊಡ್ಬೋದು ಇದನ್ನು. ಅಸ್ಟೋಬ್ಯಾಕ್ಟರ್‌ನ. ಅಸ್ಟೋಬ್ಯಾಕ್ಟರು ಇದು ಒಂದು ಬ್ಯಾಕ್ಟೀರಿಯಾ. ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಆಮೇಲೆ ಇದು ಎಲ್ಲ ಶುಗರ್, ಹೆಚ್ಚು ಕಡಿಮೆ ಶುಗರಿಗೆ ಒಳ್ಳೆಯದು. ಇವನ್ ನಾವು ಭತ್ತಕ್ಕೆ ಬಳಸ್ಬೋದು. ಆದರೆ ಹೈಯೆಸ್ಟ್ ರಿಸಲ್ಟ್ ಕೊಟ್ಟಿದ್ದು ಅಂತ ಹೇಳಿದರೆ ವಿಜ್ಞಾನಿಗಳಿಂದ ಕಂಡಿದ್ದು ಇದಕ್ಕೆ ಶುಗರ್ ಕೇನಿಗೆ ಅಂತಕ್ಕಂಥದ್ದು. ಇದನ್ನು ಯಾವ ರೀತಿ ಪ್ಯಾಕ್ ಮಾಡ್ತಾರೆ ನೋಡಿ, ಈ ರೀತಿ ಬಾಟಲ್ಗಳಲ್ಲಿ ಪ್ಯಾಕ್ ಮಾಡಿ ಉದ್ಯಮದಾರರು ಬಳಸ್ಬೋದು. ನಾನು ಎರಡೂ ಹೇಳ್ತಾ ಬರ್ತಾ ಇದ್ದೀನಿ. ಕೇವಲ ರೈತ ಬಾಂಧವರಿಗೆಲ್ಲ, ಯಾರೆಲ್ಲ ಕಲಿತು ಉದ್ಯಮಿಯನ್ನಾಗಿ ಅಥವಾ ಸ್ಟಾರ್ಟಪ್ಸ್ ಅಥವಾ ನಾನು ಕೃಷಿಯಲ್ಲಿ ನಾನು ನೌಕರಿ ಮಾಡ್ತೀನಿ ಅಂತಕ್ಕಂಥವ್ರು, ಅವ್ರು ಏನು ಮಾಡ್ಬೋದು, ಲ್ಯಾಬ್ರೋಟರಿಯಲ್ಲಿ ಇದನ್ನು ತಯಾರು ಮಾಡಿಬಿಟ್ಟು ಈ ರೀತಿ ಲೇಬ್ಲಿಂಗ್ ಎಲ್ಲ ಮಾಡಿಬಿಟ್ಟು ಅದನ್ನು ಮಾರಾಟ ಮಾಡ್ಬೋದು ರೈತರಿಗೆ. ಅದರಿಂದ ಏನಾಗುತ್ತೆ ಅಂತಂದರೆ ಹೊರಗಡೆ ದೇಶಕ್ಕೆ ನಾವು ಕೊಡೋ ದುಡ್ಡನ್ನು ನಾವು ಇಲ್ಲೇ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಕಡಿಮೆ ದುಡ್ಡು, ಹೊರಗಡೆ ಕೊಡೋದಾದರೆ ನಾವು ಕೋಟಿಗಟ್ಟಲೆ ಕೊಡ್ತೇವೆ, ಇಲ್ಲಿ ಆದರೆ ಸ್ವಲ್ಪ ಕಡಿಮೆ ಖರ್ಚಲ್ಲೇ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥದ್ದು. ಇದನ್ನು ಎಷ್ಟು ಹಾಕಬೇಕು ಇನ್ನು ಅಂತಂದರೆ, ಇದನ್ನು ಏನು ಅಂದರೆ 10ರಿಂದ 15 kg 1 ಹೆಕ್ಟರ್‌ಗೆ ಬೇಕಾಗುತ್ತೆ ಅಸ್ಟೋಬ್ಯಾಕ್ಟರು. ಇದನ್ನು 3 ರೀತಿ ಮಾಡ್ಬೋದು ಅಂತ ಹೇಳಿದೆ ನಾನು. ಒಂದು ಸೆಟ್ ಟ್ರೀಟ್ಮೆಂಟು, ಎರಡನೇದು ಸಾಯಿಲ್ ಟ್ರೀಟ್ಮೆಂಟು, ಇಲ್ಲ ಫರ್ಟಿಗೇಷನ್ ಮುಖಾಂತರ ಮಾಡ್ಬೋದು. ಸೆಟ್ ಟ್ರೀಟ್ಮೆಂಟು ಅಂತ ಹೇಳಿದರೆ ಕಣ್ಣುಗಳು ಬರುತ್ತೆ ಇದು. ಇಲ್ಲಿ ನೋಡಿ, ಇಲ್ಲಿ ಇದು ಇದೆಯಲ್ಲ, ಏನದು ಗೇಣಿಗಳು ಅಥವಾ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡ್ಸ್ ಅಂತ ಹೇಳ್ತೀವಿ. ಇಲ್ಲಿದಾವಲ್ಲ, ಈ ನೋಡ್ಸ್ 2 ನೋಡ್ಸ್ ಬರೋ ಥರ ನಾವು ಬಿತ್ತನೆಗೆ ತೊಗೋತೀವಿ ಕಟ್ ಮಾಡಿಕೊಂಡು. ಸೆಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕಣ್ಣುಗಳು ಬಂದಿರುತ್ತೆ, ಅಂದರೆ ಜಿಗಿಯೋಕ್ಕೆ ಪಾಸಿಬಲ್ ಆಗಿ ಕಣ್ಣುಗಳು ಬಂದಿರುತ್ತೆ. ಆ 2 ನೋಡ್ಗಳಲ್ಲಿ 2 ಏನು ಗಣಿಕೆಗಳಿದ್ದಾವೆ, ಆ ಗಣಿಕೆಯಲ್ಲಿ ಕಣ್ಣುಗಳು ಬಂದಿರ್ತಾವಲ್ಲ, ಅಂಥದನ್ನು ಕಟ್ ಮಾಡಿಕೊಂಡು ನಾವು ಬಿತ್ತನೆಗೆ ತೊಗೋತೀವಿ. ಆಯಿತಾ. ಆ ಬಿತ್ತನೆಗೆ ತೊಗೊಂಡಿರೋಂಥ ಸೆಟ್ಗಳನ್ನು ನಾವು ನೀರಲ್ಲಿ ಅದ್ದಿ ತೆಗಿಬೇಕು. ಹೇಗೆ? ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು 5 kg ನಮ್ಮ ಗೊಬ್ಬರ ತೊಗೋಬೇಕು. ಯಾವ್ದು ಗೊಬ್ಬರ? ಅಸ್ಟೋಬ್ಯಾಕ್ಟರ್. ಅಸ್ಟೋಬ್ಯಾಕ್ಟರ್‌ನ ತೊಗೊಂಡು 5 kg 100 ಲೀಟರ್ ನೀರಿನಲ್ಲಿ ಕಲಿಸ್ಕೋಬೇಕು. 100 ಲೀಟರ್ ನೀರಿನಲ್ಲಿ ಅದನ್ನು ಸರಿಯಾಗಿ ಕಲಿಸ್ಕೊಂಡು, ಪಾಸಿಬಲ್ ಆದರೆ ಒಂದು ನಿಂಬೆಹಣ್ಣಿನ ಸೈಜಿನ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಯಾಕಂದರೆ ಅದಕ್ಕೆ ಬೆಳೀಲಿಕ್ಕೆ ಫಾಸ್ಟಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಅದಾದಮೇಲೆ ಅದನ್ನು ಸೆಟ್ಸನ್ನು ನಮ್ಮ ಏನು ಕಟ್ ಮಾಡ್ಕೊಂಡಿದ್ವಲ್ಲ, 2ರಿಂದ 2.5 ಏನು ಗಣಿಕೆ ಇರ್ತಕ್ಕಂಥದ್ದನ್ನು ಕಟ್ ಮಾಡ್ಕೊತೀವಲ್ಲ, ಅದನ್ನು ತೊಗೊಂಡು ನೀರಲ್ಲಿ ಡಿಪ್ ಮಾಡ್ತೀವಿ. ನೀರಲ್ಲಿ ಡಿಪ್ ಮಾಡಿ ಕೆಲವೊಮ್ಮೆ ನೀರಲ್ಲಿ 1 ಗಂಟೆನೂ ಬಿಡ್ತಾರೆ, ಹಾಫ್ ಆನ್ ಅವರ್ ಬಿಡ್ಬೋದು. ಬಿಟ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಬಿತ್ತನೆಗೆ ತಗೊಳ್ಬೇಕು. ಸ್ವಲ್ಪ ನೀರು ಸೋರ್ತಾ ಇರೋದನ್ನು ಸ್ವಲ್ಪ ಸ್ಲೈಟಾಗಿ ಆರಿಸ್ಬಿಟ್ಟು, ಯಾಕಂತ ಹೇಳಿದರೆ ನೀರು ಹಾಗೆ ಸೋರ್ತಾ ಇದ್ದರೆ ಇದಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಮಾಡಬೇಕು. ನೆಕ್ಸ್ಟ್ ಬರೋದು ಸೀಡ್ ಟ್ರೀಟ್ಮೆಂಟ್. ಸಾಯಿಲ್ ಟ್ರೀಟ್ಮೆಂಟ್ ಅಂದರೆ ಮಣ್ಣಿಗೆ ಬಳಸೋದು. ಮಣ್ಣಿಗೇನು 5 kg ತೊಗೋತೀವಿ ಗೊಬ್ಬರನ, ಅಸ್ಟೋಬ್ಯಾಕ್ಟರು. ಒಂದು 10 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ತೀವಿ. ಅದನ್ನು ಏನು ಮಾಡಬೇಕು, ಆ 10 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸರಿಯಾಗಿ ಮಿಕ್ಸ್ ಆಗಿರುತ್ತೆ. ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಒಗಿಬೇಕು ಅದರಲ್ಲಿ. ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಕಟ್ಟಿಗೆಯಿಂದ ಕಲಕಬೇಕು. ಆದಮೇಲೆ ಮಿಕ್ಸ್ ಆದಮೇಲೆ ಅದನ್ನು ಒಂದು 80ರಿಂದ 100 kg ಸಗಣಿ ಗೊಬ್ಬರ ಇರುತ್ತಲ್ಲ, ಅದಕ್ಕೆ ಚಿಮ್ಕಿಸ್ಬೇಕು. ಚಿಮ್ಕಿಸ್ಬಿಟ್ಟು ಕಲಿಸ್ಕೋಬೇಕು. ಅದು ನೀರಾಗಿರಬಾರ್ದು. ಆ ಸಗಣಿ ಗೊಬ್ಬರವನ್ನು ನಮ್ಮ ಮುಷ್ಟಿಲಿ ಇಟ್ಕೊಂಡು ಹಿಂಗೆ ಹಿಸ್ಕಿದ್ರೆ ಬೆರಳುಗಳ ಮಧ್ಯದಲ್ಲಿ ನೀರು ಸೋರಬಾರ್ದು. ಆ ರೀತಿಯಲ್ಲಿ ಅಷ್ಟೇ ನೀರು ಬೇಕು. ಅದನ್ನು ನೀರು ಚಿಮ್ಕಿಸಿ, ಇದೆಲ್ಲ ನೆರಳಲ್ಲೇ ಆಗಬೇಕಿದೆ. ನೀರು ಚಿಮ್ಕಿಸಿ ಇದ್ರದ್ದು ನೀರು ಏನು ಮಾಡಿದ್ವಲ್ಲ ನಾವು, ಈ ಅಸ್ಟೋಬ್ಯಾಕ್ಟರ್ದು, ಆ ನೀರನ್ನು ಚಿಮ್ಕಿಸಿ ನಂತರ ಅಲ್ಲಿ ಸೆಟ್ಸ್ ಎಲ್ಲಿ ಬಿತ್ತುತ್ತಾ ಇರ್ತೀವಿ, ಆ ಸೆಟ್ಸಿಗೆ ಅಲ್ಲೇ ಅದ್ರ ಜೊತೆಗೇ ಇದನ್ನು ಹಾಕ್ಕೊಂಡು ಬಿಡಬೇಕು. ಅದೇನಾಗುತ್ತೆ, ಆ ರೋ ಏನು ಒಂದು ಸಾಲೇನು ಸೆಟ್ಸ್ ಹಾಕ್ತಾ ಇದ್ದೀವಿ, ಇದ್ರ ಪಕ್ಕಕ್ಕೆ ಈ ಸೈಡು ಮತ್ತು ಈ ಸೈಡು ಪಕ್ಕಕ್ಕೇ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಏನು ಅಂತ ಹೇಳಿದರೆ ಬೇಗ ಹೀರ್ಕೊಳ್ಳುತ್ತೆ. ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋಣ ಈಗ ಎರಡನೇದು PSP. ಮೊದಲನೇದೇನು ಎನ್ ಫಿಕ್ಸಿಂಗ್ ಹೇಳಿದೆ ನಾನು. ಎನ್ ಫಿಕ್ಸಿಂಗಲ್ಲಿ ರೈಸೋಬಿಯಮ್ ಹೇಳಿದೆ, ಮತ್ತು ಅಸ್ಟೋಬ್ಯಾಕ್ಟರ್ ಹೇಳಿದೆ, ಅಜಿಟೋಬ್ಯಾಕ್ಟರ್ ಹೇಳಿದೆ, ಆಮೇಲೆ ಅಜಿಟೋಬ್ಯಾಕ್ಟರ್ ಹಾರ್ಟಿಕಲ್ಚರ್ ಕ್ರಾಪಿಗೆ, ಆಮೇಲೆ ಅಜೋಸ್ಪಿರಿಲಮ್ ಹೇಳಿದೆ ಭತ್ತಕ್ಕೆ, ಆಮೇಲೆ ಅಸ್ಟೋಬ್ಯಾಕ್ಟರ್ ಹೇಳಿದೆ. ನೋಡಿ, ಹೆಸರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಜಿಟೋ ಬೇರೆ, ಅಸ್ಟೋ ಬೇರೆ. ಅಷ್ಟೋ ಬೇಕಾಗಿದ್ದು ನಮ್ಗೆ ಕಬ್ಬೆಲ್ಲ ಯಾರೆಲ್ಲ ಬೆಳೀತಾ ಇದ್ದೀರಿ ರೈತರೆ, ಇದನ್ನ ಹೆಸರುಗಳನ್ನು ಈಗ ನೋಡಿ, ನಾವೆಲ್ಲ ಹೆಸರುಗಳು ಕಾಮನಾಗಿ ಗೊತ್ತಿರುತ್ತಲ್ಲ, ಎಷ್ಟೇ ಟಫ್ ಇದ್ರೂ ನಾವು ಕಲ್ತ್ಕೋತೀವಲ್ಲ, ಅದೇ ಥರ ಇದನ್ನು ರೂಢಿ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟ್ ಬರೋದು PSP ಅಂತ ಹೇಳಿದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಏನಿದು ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಂದರೆ, ಫಾಸ್ಫೇಟ್ ಅಥವಾ ರಂಜಕ ಏನು ಹೇಳ್ತೀವಿ, ಅದು ಒಂದು ಗೊಬ್ಬರ ಆಯಿತಾ. ಅದು ಮುಖ್ಯವಾಗಿ ಬೇಕಾದಂಥ ಸಾರಜನಕದ ನಂತರ ಅತಿ ಮುಖ್ಯವಾದ ಬೇಕಾದಂಥ ಗೊಬ್ಬರ ಹೇಳಿದರೆ ಫಾಸ್ಫೇಟ್. ಅದರದ್ದು ಒಂದು ಗುಣಧರ್ಮ ಹೇಳಿದರೆ, ಅದು ಕಲ್ಲಾಗಿಬಿಡುತ್ತೆ. ಎಲ್ಲಿ ಹೋಗ್ತದೋ ಅಲ್ಲಿ ಕಲ್ಲಾಗಿಬಿಡುತ್ತೆ. ಕೆಲವೊಬ್ರು ಇರ್ತಾರಲ್ಲ, ಎಲ್ಲಿರ್ತಾರೋ ಅಲ್ಲೇ ಲೀಜಿಯಾಗಿ ಉಳ್ಕೊಂಡ್ಬಿಡ್ತಾರಲ್ಲ, ಆ ಥರದ ಗೊಬ್ಬರ ಇದು, ಆ ಥರದ ಪೋಷಕಾಂಶ. ಅದೇನಾಗ್ಬಿಡುತ್ತೆ, ಕಲ್ಲಾಗಿರುತ್ತೆ. ಹೆಚ್ಚಿನ ಅಂಶ ಕಲ್ಲಾಗಿರುತ್ತೆ. ನಾವು DAP ಏನು ಕೊಡ್ತೀವಲ್ಲ, ಅಲ್ಲಿ ಕೊಡೋದೇ ರಂಜಕವನ್ನು. ಆ